ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್. ಕೇಳಿ ಸಿರಿಗನ್ನಡಂ ಗೆಲ್ಗೆ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ವಿದೇಶಿ ವಿದ್ವಾಂಸರ ಕೊಡುಗೆ ಈ ಕುರಿತು ಮಾತನಾಡುತ್ತಿದ್ದಾರೆ ಡಾಕ್ಟರ್ ಸಿ.ಚ. ಯತೀಶ್ವರ ಅವರು. ಡಾಕ್ಟರ್ ಸಿ.ಚ. ಯತೀಶ್ವರ ಅವರು ಮೂಲತಃ ತುಮಕೂರು ಜಿಲ್ಲೆ ಸೀನಪ್ಪನಹಳ್ಳಿ ಗ್ರಾಮದವರು. ತಂದೆ ಚಂದ್ರಶೇಖರಯ್ಯ, ತಾಯಿ ಕಮಲಮ್ಮ. ಎಂಎ ಪದವೀಧರರಾದ ಇವರು ಪ್ರಸ್ತುತ ಹಾಸನದ ಪ್ರತಿಷ್ಠಿತ ಎವಿಕೆ ಕಾಲೇಜಿನ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಭಾರತೀಯ ಭಕ್ತಿ ಚಳುವಳಿಗಳ ಕುರಿತು ಮಂಡಿಸಿದ ಮಹಾಪ್ರಬಂಧಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯ ಪಿಎಚ್ಡಿ ಪದವಿ ನೀಡಿದೆ. ಇದುವರೆಗೆ ಇಹಾಪರ, ಸುಂಕದ ಬಂಕಣ್ಣ, ಪರಂಪರೆ, ಶ್ರೀವಿಜಯ ಸಾಹಿತ್ಯ ಸಂಪದ ಇವೇ ಮೊದಲಾದ 10 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ವಿವಿಧ ಪತ್ರಿಕೆಗಳಲ್ಲಿ 12ಕ್ಕೂ ಅಧಿಕ ಲೇಖನ ಪ್ರಕಟಗೊಂಡಿವೆ. ಇವರ ಸಾಧನೆಯನ್ನು ಗುರುತಿಸಿ ನಾಡೋಜ ಡಾಕ್ಟರ್ ದೇಜಾಗವ್ ಸಾಹಿತ್ಯ ಪ್ರಶಸ್ತಿ, ಕುವೆಂಪು ವಿಶ್ವಮಾನವ ಪ್ರಶಸ್ತಿ, ಹೊಯ್ಸಳ ಸಾಹಿತ್ಯ ಪ್ರಶಸ್ತಿ, ಶಿಕ್ಷಕ ಸೇವಾರತ್ನ ಪ್ರಶಸ್ತಿ ಇನ್ನೂ ಮುಂತಾದ ಗೌರವಗಳನ್ನು ನೀಡಿ ಪುರಸ್ಕರಿಸಲಾಗಿದೆ. ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರುವ ಡಾಕ್ಟರ್ ಸಿ.ಚ. ಯತೀಶ್ವರ ಅವರು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಹಲವು ವಿಚಾರ ಸಂಕಿರಣ ಮತ್ತು ಕಮ್ಮಟಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇದೀಗ ಕನ್ನಡ ಸಾಹಿತ್ಯಕ್ಕೆ ವಿದೇಶಿ ವಿದ್ವಾಂಸರ ಕೊಡುಗೆ ಕುರಿತು ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ ಸಿ.ಚ. ಯತೀಶ್ವರ. ಕನ್ನಡ ಸಾಹಿತ್ಯ ಬೆಳವಣಿಗೆಗೆ ಕ್ರೈಸ್ತ ಮಿಷನರಿಗಳ ಕೊಡುಗೆ ಅತ್ಯಂತ ಪ್ರಮುಖವಾದುದು. ಧರ್ಮಪ್ರಚಾರದ ನಿಮಿತ್ತವಾಗಿ ಬಂದ ಕ್ರೈಸ್ತ ಮಿಷನರಿಗಳು ಧರ್ಮಪ್ರಚಾರಕ್ಕೆ ಕನ್ನಡವನ್ನು ಕಲಿಯುವ ಮೂಲಕ ಸಾಹಿತ್ಯದ ಸೇವೆಯಲ್ಲಿ ತೊಡಗಿಸಿಕೊಂಡುದು ಗಮನಾರ್ಹವಾದ ಸಂಗತಿಯೇ ಸರಿ. ಭಾರತದಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರವಾಗಬೇಕಾದರೆ ಇಲ್ಲಿಯ ಭಾಷೆಗಳಲ್ಲಿಯೇ ಗ್ರಂಥ ರಚನೆ ಮಾಡಬೇಕೆಂಬುದನ್ನು ಮೊದಲಿಗೆ ಮನಗಂಡವರು ಗೋವೆಯ ಜೆಸುಯಿಟ್ ಪಾದ್ರಿಗಳು. ಅದಕ್ಕಾಗಿ 16ನೇ ಶತಮಾನದಲ್ಲಿಯೇ ಮುದ್ರಣಾಲಯವನ್ನು ಸ್ಥಾಪಿಸಿದರು. 17ನೇ ಶತಮಾನದಲ್ಲಿ ಫ್ರಿಜಿಕ್ರಿಲ್ ಎಂಬ ಪಾದ್ರಿಯು ಕನ್ನಡ ವ್ಯಾಕರಣ ಕೋಶವನ್ನು ರಚಿಸಿದ ಉಲ್ಲೇಖ ನಮಗೆ ದೊರೆಯುತ್ತದೆ. ಕನ್ನಡ ಪುಸ್ತಕಗಳನ್ನು ರಚಿಸಿದ ಜೆಸುಯಿಟ್ ಪಾದ್ರಿ ಎಂದರೆ ಲಿಯನಾರ್ಡೋ ಸಿನ್ನಾಮಿ. ಈತ 1606ರಿಂದ 1676ರವರೆಗೆ ಬದುಕಿದ್ದಂತಹ ವ್ಯಕ್ತಿ. ಈತ ಮೊದಲು ಗೋವೆಗೆ ಬಂದವನು 1644ರಲ್ಲಿ ಕೆನರಾಕ್ಕೆ ಅಂದರೆ ಇಂದಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುತ್ತಾರೆ. ಅಲ್ಲಿಂದ ಸನ್ಯಾಸಿ ವೇಷ ಧರಿಸಿ ಮೈಸೂರು ಸಂಸ್ಥಾನಕ್ಕೆ ಬಂದು ಪಾಶ್ಚಿಮಾತ್ಯ ವೈದ್ಯಕೀಯ ನೆರವನ್ನು ಜನತೆಗೆ ನೀಡುವುದರ ಮೂಲಕವಾಗಿ ಸಾಮಾನ್ಯ ಜನರ ವಿಶ್ವಾಸಕ್ಕೆ ಪಾತ್ರನಾಗುತ್ತಾನೆ. ಅದಕ್ಕಾಗಿ ಕನ್ನಡ ಭಾಷೆಯನ್ನು ಕಲಿಯುವುದರ ಮೂಲಕವಾಗಿ ಸಾಮಾನ್ಯ ಜನರಲ್ಲಿ ತಾನೂ ಕೂಡ ಒಬ್ಬ ಅನ್ನುವ ಹಾಗೆ ನಡೆದುಕೊಳ್ಳುವಂತಹದ್ದು ಈತನ ಬದುಕಿನ ಬಹುದೊಡ್ಡ ಹೆಗ್ಗಳಿಕೆಯ ವಿಚಾರವೇ ಸರಿ. ಈತ ಮೊಟ್ಟ ಮೊದಲಿಗೆ ಕನ್ನಡ ಭಾಷೆಯಲ್ಲಿ ಕ್ರೈಸ್ತ ಧರ್ಮದ ರಹಸ್ಯ ತತ್ವ, ಕ್ರೈಸ್ತ ಸಂತರ ಜೀವನ ಚರಿತ್ರೆ, ಕ್ರೈಸ್ತ ಮತದ ಸಮರ್ಥನೆ, ಮೈಸೂರು ಜನರ ಜಾತಿಗಳು, ಮೂಢನಂಬಿಕೆಗಳು, ಹಾಗೆಯೇ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಕೋಶ ಈ ಗ್ರಂಥಗಳನ್ನು ಕನ್ನಡ ಭಾಷೆಯಲ್ಲಿ ರಚಿಸುವುದರ ಮೂಲಕವಾಗಿ ಪ್ರಕಟಿಸಿದಂಥ ಒಂದು ಹೆಗ್ಗಳಿಕೆಗೆ ಪಾತ್ರನಾದವನು ಈ ಪಾದ್ರಿ ಲಿಯನಾರ್ಡೋ ಸಿನ್ನಾಮಿ. ಈತನನ್ನ ಹೊಸಗನ್ನಡದ ಮೊದಲ ಗ್ರಂಥಕಾರನೆಂದೇ ಕರೆಯುತ್ತಾರೆ. ಎರಡನೆಯ ಮಹತ್ವದ ಹೆಸರೆಂದರೆ ಚಾರ್ಬೋನ ಅನ್ನುವಂತಹ ಪಾದ್ರಿ. ಈತ ಬೆಂಗಳೂರಿನಲ್ಲಿ 1884ರಂದು ಕ್ಯಾಥೋಲಿಕ್ ಮಿಷನ್ ಪ್ರೆಸ್ ಅನ್ನು ಅಸ್ತಿತ್ವಕ್ಕೆ ತರುವುದರ ಮೂಲಕವಾಗಿ ಮುದ್ರಣ ವ್ಯವಸ್ಥೆಗೆ ಭದ್ರವಾದ ಬುನಾದಿಯನ್ನು ಹಾಕಿದವನು. ಕ್ಯಾಥೋಲಿಕ್ ಪ್ರೆಸ್ನಿಂದ ಈತ 30ಕ್ಕೂ ಹೆಚ್ಚು ಗ್ರಂಥಗಳನ್ನು ಪ್ರಕಟಿಸಲು ಕಾರಣೀಭೂತನಾದಂಥವನು. ಈತನೂ ಕೂಡ ಗ್ರಂಥ ರಚನಕಾರನಾಗಿ ತನ್ನದೇ ಆದಂತಹ ಕೊಡುಗೆಯನ್ನ ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾನೆ. ದೈವ ಪರೀಕ್ಷೆ, ಸತ್ಯವೇದ ಪರೀಕ್ಷೆ, ದಿವ್ಯ ಮಾತೃಕೆ, ಸುಕೃತ ಮಂತ್ರಗಳು, ಜಪದ ಪುಸ್ತಕ, ಹಾಗೆಯೇ
ಈತನ ಮತ್ತೊಂದು ಮಹತ್ವದ ಕನ್ನಡದ ಸೇವೆ ಎಂದರೆ ಕನಾರಿಸ್ ಮತ್ತು ಲ್ಯಾಟಿನೋ ಕನಾರಿಸ್ ಅನ್ನುವಂತಹ ಎರಡು, ಲ್ಯಾಟಿನ್ ಮತ್ತು ಕನ್ನಡ ಈ ಎರಡೂ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಘಂಟನ್ನು ರಚಿಸಿದಂತಹ ಒಂದು ಹೆಗ್ಗಳಿಕೆಗೆ ಪಾತ್ರನಾದವನು. ಹಾಗೆಯೇ ಮತ್ತು ಮುಂದುವರಿದ ಹಾಗೆ ಭೌತೆಲೋ ಎಂಬ ಪಾದ್ರಿಯ ಕೊಡುಗೆ ಅತ್ಯಂತ ಅನನ್ಯವಾದುದು. ಮೊದಲಿಗೆ ಈತನು ಕನ್ನಡದ ಬೈಬಲ್ನ ಸಂಕ್ಷೇಪ ರೂಪವನ್ನು ಸಿದ್ಧಪಡಿಸಿದಂಥವನು. ಜೊತೆಗೆ ಕ್ಯಾಥೋಲಿಕ್ ಚರ್ಚಿನ ಇತಿಹಾಸವನ್ನು ಕನ್ನಡ ಭಾಷೆಯಲ್ಲಿ ಅನುವಾದಿಸಿದಂತಹ ಒಂದು ಕೀರ್ತಿಯು ಕೂಡ ಭೌತೆಲೋನಿಗೆ ಸಲ್ಲಬೇಕಾಗುತ್ತದೆ. ಕನ್ನಡ ಮತ್ತು ಲ್ಯಾಟಿನ್ ಭಾಷೆಯ ಸಾಹಚರ್ಯದಲ್ಲಿ ಇದ್ದಂತಹ ಭೌತೆಲೋ ಲತೀನು ವ್ಯಾಕರಣ ಅನ್ನುವಂಥ ಗ್ರಂಥವನ್ನು 1869ರಲ್ಲಿ ಮೊಟ್ಟ ಮೊದಲಿಗೆ ಪ್ರಕಟ ಮಾಡ್ತಾನೆ. ಅಷ್ಟೇ ಅಲ್ಲದೆ ಕನ್ನಡ ಛಂದಸ್ಸನ್ನು ಕುರಿತು ಲ್ಯಾಟಿನ್ ಭಾಷೆಯಲ್ಲಿ ಒಂದು ಪುಸ್ತಕವನ್ನು ಕೂಡ ಹೊರತಂದಿದ್ದಾನೆ. ಮತ್ತೊಂದು ಈತನ ಬಹಳ ಮುಖ್ಯವಾದಂಥ ಕೃತಿ ಎಂದರೆ ಶ್ಲೋಕ ಸಂಗ್ರಹ. 1868ರಲ್ಲಿ ಅದು ಪ್ರಕಟವಾಗಿದೆ. ಸಂಸ್ಕೃತ ಭಾಷೆಯ ನೀತಿಪರ ಶ್ಲೋಕಗಳನ್ನು ಸಮಾನವಾದ ಬೈಬಲ್ನ ವಾಕ್ಯಗಳೊಂದಿಗೆ ಅನುವಾದಿಸಿ ಕೊಟ್ಟಂತಹದ್ದು ಈತನ ಒಂದು ಹೆಗ್ಗಳಿಕೆಯೇ ಸರಿ. ಹಾಗೆ ಮುಂದುವರಿದ ಹಾಗೆ ಮತ್ತಷ್ಟು ಜನ ವಿದ್ವಾಂಸರು ಕನ್ನಡಕ್ಕೆ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಲ್ಲಿ ಜಾನ್ ಹ್ಯಾಂಡ್ಸ್ ಮತ್ತು ವಿಲಿಯಂ ರೀವ್ ಅತ್ಯಂತ ಮುಖ್ಯರಾದಂಥವರು. ಬಳ್ಳಾರಿಗೆ ಧರ್ಮ ಪ್ರಚಾರಕ್ಕೋಸ್ಕರವಾಗಿ ಬಂದಂತಹ ಮರು ತಿಂಗಳಿನಲ್ಲಿಯೇ ಕನ್ನಡವನ್ನು ಕಲಿತಂತಹ ಜಾನ್ ಹ್ಯಾಂಡ್ಸ್ 1812ರಿಂದ 1813ರವರೆಗೆ ಕನ್ನಡ ವ್ಯಾಕರಣವನ್ನು, ಶಬ್ದಕೋಶವನ್ನು ರಚನೆ ಮಾಡುತ್ತಾನೆ. ಜೊತೆಗೆ ಬೈಬಲ್ನ ಅನುವಾದವನ್ನೂ ಮಾಡುತ್ತಾನೆ. 1812ರಲ್ಲಿ ಮ್ಯಾಥ್ಯೂ, ಮಾರ್ಕ್ ಸುವಾರ್ತೆಗಳು ಎಂಬ ಪುಸ್ತಕವನ್ನು ಕನ್ನಡದಲ್ಲಿ ಅನುವಾದಿಸಿದ್ದಾನೆ. 1817ರಲ್ಲಿ ಜಾನ್ ಹ್ಯಾಂಡ್ಸ್ ಕ್ರಿಸ್ತನ ಅವತಾರ, ಪರಿಶುದ್ಧಿಯ ಮಾರ್ಗ ವಿವರಣೆ, ಹೊಸ ಒಡಂಬಡಿಕೆ ಅನ್ನುವಂಥ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವುದರ ಮೂಲಕವಾಗಿ ಜನಸಾಮಾನ್ಯರಿಗೆ ಹಂಚುವಂತಹ ಒಂದು ಕೆಲಸವನ್ನು ಕೂಡ ಮಾಡಿ ಕನ್ನಡ ಭಾಷೆಯ ಬೆಳವಣಿಗೆಗೆ ಕಾರಣೀಭೂತನಾದಂಥವನು. ಹಾಗೆ ಮತ್ತೊಬ್ಬ ಮಹತ್ವದ ವಿದ್ವಾಂಸನೆಂದರೆ ವಿಲಿಯಂ ರೀವ್. ಈತ ಭಾಷೆಯಲ್ಲಿ ಅತ್ಯಂತ ವಿದ್ವಾಂಸನಾಗಿದ್ದು ಬೈಬಲ್ ಮತ್ತು ಇತರ ಪುಸ್ತಕಗಳನ್ನು ಅನುವಾದಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಂಥವನು. ಜೊತೆಗೆ ಇಂಗ್ಲಿಷ್ ಕನ್ನಡ ನಿಘಂಟನ್ನ ರಚಿಸಿದಂತಹ ಮೊಟ್ಟ ಮೊದಲ ಹೆಗ್ಗಳಿಕೆಗೆ ಪಾತ್ರನಾದವನು ವಿಲಿಯಂ ರೀವ್. ಅಷ್ಟೇ ಅಲ್ಲದೆ ಜಾನ್ ರೀಡ್, ಬೈನನ್ ಹಾಗೂ ಕ್ಯಾಂಬೆಲ್ ಅನ್ನುವಂತಹ ವಿದ್ವಾಂಸರು ಕೂಡ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅವರಲ್ಲಿ ಜಾನ್ ರೀಡ್ ಹ್ಯಾಂಡ್ಸನ ಮುಖಾಂತರ ಕನ್ನಡವನ್ನ ಕಲಿತಂಥವನು. 1830ರಲ್ಲಿ ಹಡಗಿನಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ನಿರಂತರವಾಗಿ ಕನ್ನಡದ ಅಭ್ಯಾಸವನ್ನ ಮುಂದುವರಿಸಿದವನು. ಬೈಬಲ್ನ ಪರಿಷ್ಕರಣ ಕಾರ್ಯವನ್ನು ಮಾಡಿ ಪ್ರಕಟಣೆಗೆ ಸಿದ್ಧಗೊಳಿಸಿದಂತಹ ಕೀರ್ತಿಯು ಕೂಡ ಜಾನ್ ರೀಡ್ಗೆ ಸಲ್ಲಬೇಕಾಗುತ್ತದೆ. ಕನ್ನಡ ಮತ್ತು ಇಂಗ್ಲಿಷ್ನಿಂದ ಕೆಲವು ಮತಪುಸ್ತಕಗಳನ್ನು ತೆಲುಗಿಗೆ ಅನುವಾದಿಸಿದಂಥವನು ಕೂಡ ಜಾನ್ ರೀಡ್ ಆಗಿದ್ದಾನೆ. ಹಾಗೆ ಮತ್ತೊಬ್ಬ ವಿದ್ವಾಂಸ ಬೈನನ್. ಈ ಬೈನನ್ ಅನ್ನುವಂಥ ಈ ಪಾದ್ರಿಯು ಪಿಲ್ಗ್ರಿಮ್ ಪ್ರೋಗ್ರೆಸ್ ಅನ್ನುವಂಥ ಕೃತಿಯ ಮೂಲಕವಾಗಿ ಹೆಸರಾಗಿದ್ದಾನೆ. ಸುದೀರ್ಘ ಕಾಲ ಬೆಳಗಾವಿಯಲ್ಲಿ ಇದ್ದಂತಹ ಬೈನನ್ ಕನ್ನಡವನ್ನು ಚೆನ್ನಾಗಿ ಅಭ್ಯಾಸ ಮಾಡುವುದರ ಮೂಲಕವಾಗಿ ಕ್ರೈಸ್ತ ಧರ್ಮದ ಧಾರ್ಮಿಕ ಪ್ರವಚನಗಳನ್ನು ಬೋಧಿಸುವಂತಹ ಸೆಮಿನರಿಯಲ್ಲಿ ಕನ್ನಡವನ್ನ ಬೋಧಿಸುವಂತಹ ಒಂದು ಕಾರ್ಯವನ್ನ ನಿರ್ವಹಿಸಿದಂಥವನು. ಹಾಗೆಯೇ ಕ್ಯಾಂಬೆಲ್ ಅನ್ನುವಂತಹ ವಿದ್ವಾಂಸ ಲಂಡನ್ ಮಿಷನ್ಗೆ ಸಂಬಂಧಿಸಿದ ಈತ ಕನ್ನಡ ಶಿಕ್ಷಣ ಮತ್ತು ಸಾಹಿತ್ಯದ ವಿಷಯದಲ್ಲಿ ವಿಶೇಷವಾಗಿ ದುಡಿದವನು. ಪ್ರಾಥಮಿಕ ಶಾಲೆಯನ್ನೂ ಕೂಡ ತೆರೆದವನು. ಬೆಂಗಳೂರಿನ ಸೆಮಿನರಿಯಲ್ಲಿ ಕನ್ನಡ ಬೋಧಿಸುತ್ತಲೇ ಕನ್ನಡ ವ್ಯಾಕರಣ ಸಾರ ಎಂಬ ಗ್ರಂಥವನ್ನ ರಚಿಸಿದಂತಹ ಒಂದು ಕೀರ್ತಿ ಕ್ಯಾಂಬೆಲ್ಗೆ ಸಲ್ಲಬೇಕಾಗುತ್ತದೆ. ಅಷ್ಟೇ ಅಲ್ಲದೆ BH ರೈಸ್ ಅನ್ನುವಂತಹ ಮತ್ತೊಬ್ಬ ಪಾದ್ರಿ ಜಾನ್ ಹ್ಯಾಂಡ್ಸನ ಭಾಷಣವನ್ನ ಕೇಳಿ ಮಿಷನರಿಯಾಗಿ ಭಾರತಕ್ಕೆ ಬಂದವನು ಬೆಂಜಮಿನ್ ಹೋಲ್ಟ್ ರೈಸ್.
BH ರೈಸ್ ಎಂದು ಈತನನ್ನು ಕರೆಯುತ್ತಾರೆ. ಡಿಸೆಂಬರ್ 1839ರಲ್ಲಿ ಈತ ಭಾರತಕ್ಕೆ ಬರ್ತಾನೆ. ಕೇವಲ 7 ತಿಂಗಳಿನಲ್ಲಿ ಕನ್ನಡವನ್ನ ಕಲಿತು ಜನರ ಜೊತೆಯಲ್ಲಿ ಸಂಭಾಷಣೆಗೆ ತೊಡಗಿದವನು. ಅನೇಕ ಪ್ರಾರ್ಥನೆಯ ಹಾಡುಗಳನ್ನ ರಚನೆ ಮಾಡಿದ್ದಾನೆ. ಕನ್ನಡ ಸಂಗೀತಗಳು ಎಂಬ ಪುಸ್ತಕದಲ್ಲಿ ಇವನು ರಚಿಸಿದಂತಹ ಹಾಡುಗಳನ್ನ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ವೆಸ್ಲಿಯನ್ ಮೆಥಾಡಿಸ್ಟರು ಇವರು ಕೂಡ ಕ್ರೈಸ್ತ ಧರ್ಮದ ಮಿಷನರಿಗಳಾಗಿ ಭಾರತಕ್ಕೆ ಬಂದಂಥವರು. ಇವರಲ್ಲಿ ಅತ್ಯಂತ ಪ್ರಮುಖನಾದಂಥವನು ಜಾನ್ ಗ್ಯಾರೆಟ್. ಶಿಕ್ಷಣ ಮತ್ತು ಮುದ್ರಣ ರಂಗದಲ್ಲಿ ವೆಸ್ಲಿಯನ್ ಮೆಥಾಡಿಸ್ಟರ್ ಅವರು ಮಾಡಿದ ಸೇವೆ ಅತ್ಯಂತ ಅಮೋಘವಾದುದು. ಸ್ವಯಂ ಗ್ರಂಥ ರಚನೆಗೆ ವಿಶೇಷ ಆದ್ಯತೆಯನ್ನು ನೀಡಿದಂಥವರು. ಇವರಲ್ಲಿ ಜಾನ್ ಗ್ಯಾರೆಟ್, ಡ್ಯಾನಿಯಲ್ ಸ್ಯಾಂಡರ್ಸನ್, ಜಾನ್ ಸ್ಟಿವನ್ಸನ್ ಮತ್ತು ಹೆನ್ರಿ ಹೇಗ್ ಅತ್ಯಂತ ಪ್ರಮುಖರಾದಂತಹ ವಿದ್ವಾಂಸರು. ಜಾನ್ ಗ್ಯಾರೆಟ್ ಶಿಕ್ಷಣಾಧಿಕಾರಿಯಾಗಿ ಮಾರ್ಕ್ ಕಬ್ಬನ್ನ ಒಂದು ನೇತೃತ್ವದಲ್ಲಿ ತನ್ನ ಕಾರ್ಯವನ್ನ ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿ ಮಾರ್ಕ್ ಕಬ್ಬನ್ನ ಒಂದು ಪ್ರೀತಿಗೆ ಪಾತ್ರನಾದಂಥವನು. ಇಂಗ್ಲಿಷ್ ಮತ್ತು ಕನ್ನಡ ಕೋಶ ಪರಿಷ್ಕರಣವನ್ನ ಹೊರತಂದಂತಹ ಒಂದು ಹೆಗ್ಗಳಿಕೆ ಕೂಡ ಜಾನ್ ಗ್ಯಾರೆಟ್ಗೆ ಸಲ್ಲಬೇಕಾಗುತ್ತದೆ. ಬಹುಭಾಷಾ ಆವೃತ್ತಿಯ ಭಗವದ್ಗೀತೆಯ ಪುಸ್ತಕವನ್ನ ಪ್ರಕಟಿಸುವುದರ ಮೂಲಕವಾಗಿ ಅಖಿಲ ಭಾರತ ಮಟ್ಟದ ಒಂದು ಕೀರ್ತಿಗೆ ಭಾಜನರಾದವರು ಜಾನ್ ಗ್ಯಾರೆಟ್ ಅವರು. ಅಷ್ಟೇ ಅಲ್ಲದೆ ಕನ್ನಡದ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನ ಮೊಟ್ಟ ಮೊದಲಿಗೆ ಸಂಪಾದನೆ ಮಾಡಿ ಪ್ರಕಟಿಸಿದಂತಹ ಒಂದು ಕೀರ್ತಿ ಕೂಡ ಜಾನ್ ಗ್ಯಾರೆಟ್ ಅವರಿಗೆ ಸಲ್ಲಬೇಕಾಗುತ್ತದೆ. ವೆಸ್ಲಿಯನ್ ಮೆಥಾಡಿಸ್ಟರ ವಿದ್ವಾಂಸರ ವಲಯದಲ್ಲಿ ಡ್ಯಾನಿಯಲ್ ಸ್ಯಾಂಡರ್ಸನ್ಗೆ ವಿಶೇಷವಾದಂತಹ ಮಹತ್ವವಿದೆ. ಈತ ಕಮ್ ಟು ಜೀಸಸ್ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದಿಸಿದ್ದಾನೆ. ಅಷ್ಟೇ ಅಲ್ಲದೆ ಸುಲಭ ಗದ್ಯ ಕಥೆಗಳು, ಸುಲಭ ಪದ್ಯ ಕಥೆಗಳು, ಪ್ರೌಢ ಗದ್ಯ ಬರವಣಿಗೆ ಕಥಾ ಸಂಗ್ರಹ, ಹಳಗನ್ನಡ ಶೈಲಿಯ ಪದ್ಯ ಕಥನಗಳು, ಈ ಎಲ್ಲ ಗ್ರಂಥಗಳಲ್ಲಿ ಈತ ಕನ್ನಡದ ಪಂಚತಂತ್ರ, ಶಿವಪುರಾಣ, ಮಹಾಭಾರತ, ರಾಮಾಯಣ, ದಶಾವತಾರದ ಕಥೆಗಳನ್ನ ಯುರೋಪಿಯನ್ನರಿಗೆ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡಿ ಮಹದುಪಕಾರ ಮಾಡಿದ್ದಾನೆ. ಹಾಗೆಯೇ ಮತ್ತೆ ಮುಂದುವರೆದು ಜೆ ಸ್ಟಿವನ್ಸನ್ ಈತ ಸೋಮೇಶ್ವರ ಶತಕ ಕೃತಿಯನ್ನ ಮೊಟ್ಟ ಮೊದಲಿಗೆ ಸಂಪಾದನೆ ಮಾಡಿದಂಥವನು. ಅಷ್ಟೇ ಅಲ್ಲದೆ ಕೆಂಪು ನಾರಾಯಣನ ಮುದ್ರಾ ಮಂಜೂಷ ಕೃತಿಯನ್ನ ಸಂಪಾದಿಸಿಕೊಟ್ಟಂತಹ ಒಂದು ಹೆಗ್ಗಳಿಕೆ ಕೂಡ ಜೆ ಸ್ಟಿವನ್ಸನ್ ರವರಿಗೆ ಸಲ್ಲುತ್ತದೆ. ಜೊತೆಗೆ ಸತ್ಯವೇದ ಗ್ರಂಥವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಹೆನ್ರಿ ಹೇಗ್ ಅನ್ನುವಂತಹ ಪಾದ್ರಿ ಈತ ಕನ್ನಡದಲ್ಲಿ ವೃತ್ತಾಂತ ಪತ್ರಿಕೆ ಅನ್ನುವಂತಹ ಒಂದು ದಿನಪತ್ರಿಕೆಯನ್ನ ಆರಂಭಿಸಿ ನಡೆಸಿಕೊಂಡು ಬಂದಂತಹ ಒಂದು ಹೆಗ್ಗಳಿಕೆಗೆ ಪಾತ್ರನಾದಂಥವನು. ಹಾಗೆಯೇ ಕನ್ನಡ ಸಾಹಿತ್ಯ ಮತ್ತು ಶಿಕ್ಷಣ ರಂಗದಲ್ಲಿ ಬಾಸೆಲ್ ಮಿಷನ್ನ ಸೇವೆ ಅತ್ಯಂತ ಮುಖ್ಯವಾದಂತಹದ್ದು. ಬಾಸೆಲ್ ಮಿಷನ್ ಮೂಲತಃ ಜರ್ಮನಿಯ ಒಂದು ಕ್ರೈಸ್ತ ಧರ್ಮ ಪ್ರಚಾರದ ಸಂಸ್ಥೆ. ಈ ಕ್ರೈಸ್ತ ಧರ್ಮದ ಪ್ರಚಾರಕ್ಕೋಸ್ಕರವಾಗಿ ಜರ್ಮನಿಯಿಂದ ಬಂದಂತಹ ಅನೇಕ ವಿದ್ವಾಂಸರು ಮತ್ತು ಪಾತ್ರಿಗಳು ಕನ್ನಡ ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ತಮ್ಮದೇ ಆದಂತಹ ಅಮೂಲ್ಯವಾದಂತಹ ಕೊಡುಗೆಯನ್ನ ನೀಡಿ ಮಹದುಪಕಾರ ಮಾಡಿದ್ದಾರೆ. ಅದರಲ್ಲಿಯೂ ಹೊಸಗನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಂತಹ ಕೀರ್ತಿ ಬಾಸೆಲ್ ಮಿಷನ್ ರವರಿಗೆ ಸಲ್ಲುತ್ತದೆ. ಅದರಲ್ಲಿ ಹರ್ಮನ್ ಮೊಗ್ಲಿಂಗ್ ಬಹಳ ಮುಖ್ಯರಾದಂಥವರು. 1834ರಿಂದ ಈ ಶತಮಾನದ ಆರಂಭದವರೆಗೆ ಜರ್ಮನಿಯಿಂದ ಬಂದಂತಹ ಈ ಮಿಷನರಿಗಳು ಮಾಡಿದಂತಹ ಕನ್ನಡ ಸೇವೆ ಅತ್ಯಂತ ಅಗಾಧವಾದುದು. ಅದರಲ್ಲಿ ಹರ್ಮನ್ ಮೊಗ್ಲಿಂಗ್ 1811ರಲ್ಲಿ ಜನ್ಮ ತಾಳಿದಂಥವರು. ಕನ್ನಡ ಭಾಷೆಯನ್ನ ಕಲಿತು ಒಂದು ಕಡೆಯಲ್ಲಿ ಧರ್ಮ ಪ್ರಚಾರದ ಜೊತೆಗೆ ಇಲ್ಲಿನ ಸಾಹಿತ್ಯವನ್ನ ಅನನ್ಯ ಶ್ರದ್ಧೆಯಿಂದ ಅಧ್ಯಯನ ಮಾಡುವುದರ ಮೂಲಕವಾಗಿ ಅಮೂಲ್ಯ ಗ್ರಂಥಗಳನ್ನ ಸಂಪಾದನೆ ಮಾಡಿ ಕೊಟ್ಟಂತಹ ಒಂದು ಕೀರ್ತಿ ಹರ್ಮನ್ ಮೊಗ್ಲಿಂಗ್ ರವರಿಗೆ ಸಲ್ಲುತ್ತದೆ. 1848ರಲ್ಲಿ ಜೈಮಿನಿ ಭಾರತ ಕೃತಿಯನ್ನ ಸಂಪಾದನೆ ಮಾಡುತ್ತೆ. ಹಾಗೆ ತೊರವೆ ರಾಮಾಯಣ ಕೃತಿಯನ್ನ ಸಂಪಾದನೆ ಮಾಡ್ತಾರೆ.
ಕನ್ನಡದಲ್ಲಿ ದಾಸರ ಹಾಡುಗಳು ಅನ್ನುವಂತಹ ಕೃತಿಯನ್ನ 1850ರಲ್ಲಿ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಕುಮಾರವ್ಯಾಸ ಭಾರತ, ಬಸವ ಪುರಾಣ, ಚನ್ನಬಸವ ಪುರಾಣ 1858ರಲ್ಲಿ ಸಂಪಾದಿಸುವುದರ ಮೂಲಕವಾಗಿ ಕನ್ನಡ ಸಾಹಿತ್ಯಕ್ಕೆ ಮಹತ್ತಾದ ಉಪಕಾರವನ್ನ ಮಾಡಿದಂಥವರು ಹರ್ಮನ್ ಮೊಗ್ಲಿಂಗ್ರವರು. ಹರ್ಮನ್ ಮೊಗ್ಲಿಂಗ್ರವರ ಈ ಕನ್ನಡ ಸೇವೆಯನ್ನ ಗಮನಿಸಿ ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾನಿಲಯ ಇವರ ಗ್ರಂಥ ಸಂಪಾದನಾ ಪ್ರಕಟಣೆಗಾಗಿ 1858ರಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಿದಂತಹ ಸಂಗತಿ ಅತ್ಯಂತ ಸ್ಮರಣೀಯವಾದುದು. ಅಷ್ಟೇ ಅಲ್ಲದೆ WG ಉರ್ತ್ ಅನ್ನುವಂತಹ ಮತ್ತೊಬ್ಬ ಕ್ರೈಸ್ತ ಪಾದ್ರಿ 1820ರಿಂದ 69ರ ಕಾಲಘಟ್ಟದಲ್ಲಿ ಬದುಕಿದಂಥವರು. ಸಂಸ್ಕೃತ ಭಾಷೆಯನ್ನ ಅತ್ಯಂತ ಚೆನ್ನಾಗಿ ಅರ್ಥ ಮಾಡಿ ಅಭ್ಯಾಸ ಮಾಡಿದಂತ ಈತ 1845ರಲ್ಲಿ ಕನ್ನಡ ನಾಡಿಗೆ ಬಂದು ಧಾರವಾಡವನ್ನ ತನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಳ್ಳುವುದರ ಮೂಲಕವಾಗಿ 1866ರಲ್ಲಿ ಪ್ರಾಕಾವ್ಯ ಮಾಲಿಕೆ ಅನ್ನುವಂತಹ ಒಂದು ಕನ್ನಡ ಕಾವ್ಯಗಳ ಎಲ್ಲ ಕವಿಗಳ ಪದ್ಯಗಳನ್ನ ಅದರಲ್ಲಿ ಸಂಪಾದನೆ ಮಾಡಿ ಪುಸ್ತಕವನ್ನ ಪ್ರಕಟ ಮಾಡಿದಂತಹ ಒಂದು ಕೀರ್ತಿ WG ಉರ್ತ್ ಅವರಿಗೆ ಸಲ್ಲಬೇಕಾಗುತ್ತದೆ. ಇವರೆಲ್ಲರ ಜೊತೆಗೆ ಮತ್ತೊಂದು ಮಹತ್ವಪೂರ್ಣವಾದಂತಹ ಹೆಸರು ರೆವರೆಂಡ್ ಫರ್ಡಿನಾಂಡ್ ಕಿಟ್ಟೆಲ್. 7/4/1832ರಲ್ಲಿ ಜನಿಸಿದಂತ ರೆವರೆಂಡ್ ಫರ್ಡಿನಾಂಡ್ ಕಿಟ್ಟೆಲ್ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಬಂದಂಥವರು. ಮಂಗಳೂರನ್ನ ತಮ್ಮ ಒಂದು ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ಒಂದು ಹೆಗ್ಗಳಿಕೆ ಕಿಟ್ಟೆಲ್ರವರದು. ಕಿಟ್ಟೆಲ್ರವರು ಭಾರತೀಯ ತತ್ವಜ್ಞಾನಕ್ಕೆ ಸಂಬಂಧಪಟ್ಟಂತೆ 3 ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಕೊಡಗಿನಲ್ಲಿಯೂ ಕೂಡ ಕೆಲವು ಕಾಲ ವಾಸ ಮಾಡಿದಂತಹ ಕಿಟ್ಟೆಲ್ರವರು ಕೊಡಗಿನ ಜೀವನ, ಅಲ್ಲಿನ ಸಂಸ್ಕೃತಿಯನ್ನ ಕುರಿತ ಹಾಗೆ ಇಂಡಿಯನ್ ಆಂಟಿಕ್ವರಿ ಪತ್ರಿಕೆಗೆ ಸಾಕಷ್ಟು ಲೇಖನಗಳನ್ನ ಬರೆದಿದ್ದಾರೆ. ದ್ರಾವಿಡ ಆರ್ಯನ್ ಶಬ್ದಗಳ ತುಲನೆ, ಹಾಗೆ ವೀರಶೈವ ಶರಣರು, ವೈಷ್ಣವ ದಾಸರ ಪರಿಚಯ, ಭಾಷಾಶಾಸ್ತ್ರ, ಛಂದಸ್ಸುಗಳ ದೃಷ್ಟಿಯಿಂದ ಕಿಟ್ಟೆಲ್ ಹಲವು ಮಹತ್ವದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಇಂಗ್ಲಿಷ್, ಕನ್ನಡ, ಸಂಸ್ಕೃತ ನಿಘಂಟು ಇವತ್ತು ಕೂಡ ನಿಘಂಟು ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅದು ಅತ್ಯುತ್ತಮವಾದಂಥ ಬೈಬಲ್ ಎಂದೇ ಹೆಸರಾಗಿದೆ. ಈ ಒಂದು ಕೃತಿಯ ರಚನೆಯ ಕಾರಣಕ್ಕಾಗಿ ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾನಿಲಯ ಕಿಟ್ಟೆಲ್ರವರ 65ನೇ ವರ್ಷದಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸುವಂತಹದ್ದನ್ನ ಕಾಣುತ್ತೇವೆ. ಅಷ್ಟೇ ಅಲ್ಲದೆ BL ರೈಸ್ ಅತ್ಯಂತ ಮುಖ್ಯರಾದಂಥವರು. ಸುಮಾರು 9,000 ಕನ್ನಡ ಶಾಸನಗಳನ್ನ ಸಂಪಾದನೆ ಮಾಡುವುದರ ಮೂಲಕವಾಗಿ ಎಪಿಗ್ರಫಿ ಆಫ್ ಕರ್ನಾಟಕ ಅನ್ನುವಂತಹದ್ದನ್ನ ಹಲವು ಸಂಪುಟಗಳಲ್ಲಿ ಪ್ರಕಟ ಮಾಡಿದಂತಹ ಕೀರ್ತಿ ಬೆಂಜಮಿನ್ ಲೂಯಿ ರೈಸ್ ರವರಿಗೆ ಸಲ್ಲಬೇಕಾಗುತ್ತದೆ. ಬೆಂಗಳೂರಿನ ಫೋರ್ಟ್ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನ ನಿರ್ವಹಿಸಿದಂತಹ BL ರೈಸ್ ತನ್ನ ಒಂದು ನಿವೃತ್ತಿಯ ಜೀವನದಲ್ಲಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಕುದುರೆಯ ಮೇಲೆ ಸಂಚಾರವನ್ನ ಮಾಡುವುದರ ಮೂಲಕವಾಗಿ ಎಲ್ಲ ಶಾಸನಗಳನ್ನು ಕೂಡ ಸಂಪಾದಿಸಿದಂತಹ ಒಂದು ಕೀರ್ತಿಗೆ ಭಾಜನರಾದಂಥವರು BL ರೈಸ್. ತಮ್ಮ ಕೊನೆಯ ದಿನಗಳನ್ನ ಸ್ಕಾಟ್ಲೆಂಡಿನ ಅವರ ಮನೆಯಲ್ಲಿ ಅವರು ಕಳಿತಾರೆ. ಆ ಸಂದರ್ಭದಲ್ಲಿ SG ಶಾಸ್ತ್ರಿ ಅನ್ನುವಂಥವರು ಸ್ಕಾಟ್ಲೆಂಡ್ಗೆ ಹೋದಂತಹ ಸಂದರ್ಭದಲ್ಲಿ ಆಂಗ್ಲ ಭಾಷೆಯಲ್ಲಿ ಅವರನ್ನ ಮಾತನಾಡಿಸಲಿಕ್ಕೆ ಮುಂದಾದಾಗ ಅವರು ಹೇಳಿದ್ರಂತೆ, BL ರೈಸ್ ರವರು, ನನಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಕನ್ನಡದಲ್ಲೇ ನನ್ನೊಂದಿಗೆ ಸಂವಾದವನ್ನ ಮಾಡಿ ಎಂದು ಹೇಳುವುದರ ಮೂಲಕವಾಗಿ ಕನ್ನಡ ಭಾಷೆಯ ಒಂದು ಪ್ರೀತಿಯನ್ನ, ಅಭಿಮಾನವನ್ನ ಮೆರೆದಂತಹ ಒಂದು ಸಂಗತಿ ಎಲ್ಲ ಕನ್ನಡಿಗರಿಗೂ ಕೂಡ ಒಂದು ಬಹುದೊಡ್ಡ ಪಾಠ ಎಂದು ಹೇಳುತ್ತಾ ಈ ವಿದೇಶಿ ವಿದ್ವಾಂಸರು ಮಾಡಿದಂತಹ ಸೇವೆ ಅತ್ಯಂತ ಅನನ್ಯವಾದಂತಹದ್ದು. ಎಲ್ಲ ಕಾಲಕ್ಕೂ ಕೂಡ ಕನ್ನಡಿಗರು ಸ್ಮರಿಸಲೇಬೇಕಾದಂತಹ ಸಂಗತಿ ಎಂಬುದನ್ನ ನಾವು ಎಂದಿಗೂ ಕೂಡ ಮರೆಯಬಾರದು. ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು, ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ವಿದೇಶಿ ವಿದ್ವಾಂಸರ ಕೊಡುಗೆ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸಿ.ಚ. ಯತೀಶ್ವರ ಅವರು.